1,85,000ಕ್ಕೆ 20+ ಮೈಲೇಜ್ ಬರುವಂತಹ ಫೋರ್ಡ್ ಫಿಗೋ ಸಿಗ್ತಾ ಇದೆ. 15 ಮಾಡೆಲ್ ಈ ಒಂದು ಪೋಲೋ ನೋಡ್ತಾ ಇದ್ದೀರಾ, ಹೈಲೈನ್ ಡೀಸೆಲ್ಲು 4,70,000ಗೆ ಫೈನಲ್ ಆಗುತ್ತೆ. ಯಾರಾದರೂ ಗಾಡಿ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ ಬರೀ 75,000ಕ್ಕೆಲ್ಲ ನ್ಯಾನೋ ಸಿಗ್ತಾ ಇದೆ, ಬಂದು ಒಂದ್ಸಲಿ ನೋಡ್ಬೋದು. 2012 ಮಾಡೆಲ್ XUV500 ಬರೀ 4.5 ಲಕ್ಷಕ್ಕೆಲ್ಲ ಸಿಗ್ತಾ ಇದೆ. 3,80,000ಕ್ಕೆ ಈ ಒಂದು 2014 ಮಾಡೆಲ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ ಸಿಗುತ್ತೆ, ಪೆಟ್ರೋಲ್ ಇಂಜಿನ್. 2,80,000ಕ್ಕೆಲ್ಲ 13 ಮಾಡೆಲ್ ಸ್ಯಾಂಟ್ರೋ ಇದೆ. ಸರ್ ಇನ್ನೊಂದು ಸ್ವಲ್ಪ ಏನಾದ್ರು ಫೈನಲ್ ಮಾಡ್ತೀರಾ ಬಂದರೆ? ಸರ್ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ರಘು ಅಂತ. DR ಕಾರ್ ಲೈನ್ಸ್ ಅಂತ ಒಂದು ಒಳ್ಳೆಯ ಶೋರೂಮ್ ಮಾಡಿದ್ದೀನಿ. ಸುಂಕದಕಟ್ಟೆ ಸುತ್ತಮುತ್ತ ಯಾರಾದರೂ ಲೋ ಬಜೆಟ್ ಗಾಡಿ ಹುಡುಕ್ತಾ ಇದ್ದರೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಅದು ನಾನು ಬೇಸಿಕಲಿ ಬಂದುಬಿಟ್ಟು ಆಟೋಮೊಬೈಲ್ ಫೀಲ್ಡಲ್ಲಿ ಇರೋದು. ನಾನು AC ವರ್ಕ್ ಮಾಡ್ತಾಯಿದ್ದೆ ಫಸ್ಟೆಲ್ಲ, ಸ್ಟಾರ್ಟಿಂಗೆಲ್ಲ ಹಾಗೆ ಒಂದೊಂದು ಗಾಡಿ 2 ಗಾಡಿ ಹಾಕ್ಕೊಂಡು ಸೇಲ್ ಮಾಡ್ತಾಯಿದ್ದೆ. ಇವಾಗ ನಿಮಗೋಸ್ಕರ ಒಂದು ಶೋರೂಮ್ ಮಾಡಿದ್ದೀನಿ. ಲೋ ಬಜೆಟ್ ಗಾಡಿಗಳು ಎಲ್ಲ ತೊಗೊಂಬಂದು ಜನಗಳಿಗೋಸ್ಕರನೇ ಮಾಡಿರೋ ಶೋರೂಮ್ ಇದು. ನಮ್ಮಲ್ಲಿ 1 ಲಕ್ಷದಿಂದನೂ ಗಾಡಿಗಳು ಸಿಗುತ್ತೆ. ನೀವು ಯಾರು ಬೇಕಾದ್ರೂ ಬಂದು ವಿಸಿಟ್ ಮಾಡ್ಬೋದು ಗಾಡಿನ. ನಮ್ಮ ಶೋರೂಮ್ ಬಂದುಬಿಟ್ಟು ಸುಂಕದಕಟ್ಟೆ ಮೇನ್ ರೋಡಿಂದ ಯಗ್ನಳ್ಳಿ ಕ್ರಾಸ್ಗೆ ಹೋಗ್ತೀವಲ್ಲ ಅಲ್ಲಿ ಬರುತ್ತೆ. ವಿಘ್ನೇಶ್ವರ ನಗರ್ ಬಸ್ ಸ್ಟ್ಯಾಂಡು ಆಪೋಸಿಟೇ ನಮ್ಮ ಶೋರೂಮ್ ಬರೋದು. ಲೋನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ. 50,000 ತೊಗೊಬನ್ನಿ, ಒಳ್ಳೆ ರೇಟಿಗೆ ಒಳ್ಳೆ ಗಾಡಿ ಕೊಟ್ಟು ಒಳ್ಳೆ ಲೋನ್ ಮಾಡಿಕೊಡೋಣ. ನ್ಯಾನೋಯಿಂದ ಹಿಡಿದು XUV500ವರೆಗೂ ಇದೆ, ಪೋಲೋಯಿಂದ ಹಿಡಿದು i10 ಗ್ರ್ಯಾಂಡ್ವರೆಗೂ ಇದೆ. ಪೆಟ್ರೋಲ್ ವೆಹಿಕಲ್ ಆಗಲಿ ಡೀಸೆಲ್ ವೆಹಿಕಲ್ ಆಗಲಿ ಎರಡೂ ಅವೈಲೇಬಲ್ ಇದೆ. ಬನ್ನಿ ತೋರಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಹ್ಯುಂಡೈ ವೆಹಿಕಲ್ ನೋಡ್ತಿರೋರಿಗೆ ಸಾಕಷ್ಟು ಹ್ಯುಂಡೈ ವೆಹಿಕಲ್ಸ್ ಇದೆ, ಎಲ್ಲದನ್ನು ತೋರಿಸ್ತೀನಿ. ಮೊದಲನೇ ವೆಹಿಕಲ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ. ಎಸ್ ಸರ್, 2014 ಮಾಡೆಲ್ ಪೆಟ್ರೋಲ್ ಇಂಜಿನ್ ಆಗಿರೋದು. ಇದು ಸೆಕೆಂಡ್ ಓನರ್ ಗಾಡಿ ಇದು. ಸೊ ಇದು ಸ್ಪೋರ್ಟ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಬರುತ್ತೆ. ಏರ್ ಬ್ಯಾಗು ಮತ್ತು ಈ ಒಂದು ಅಲಾಯ್ ವೀಲ್ಸ್ ಬರಲ್ಲ, ಮತ್ತು ರೇರ್ ಡಿಫಾಗರ್ ಬರಲ್ಲ. ಅದನ್ನು ಬಿಟ್ಟು ಎಲ್ಲ ಫೀಚರ್ಸು ಬರುತ್ತೆ. ಫಾಗ್ ಲ್ಯಾಂಪ್ ಬರುತ್ತೆ, ನೋಡ್ತಿರ್ಬೋದು. ಸರ್ ಟೈರ್ ಕಂಡೀಷನು ಒಂದು 50% ಟೈರ್ ಕಂಡೀಷನ್ ಇದೆ ಸರ್. 50% ಇದೆ. ಪೆಟ್ರೋಲ್ ಮ್ಯಾನ್ಯುಯಲ್ ಇದು. ಇಂಟೀರಿಯರ್ ಚೆಕ್ ಮಾಡ್ಬೋದು. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. ಆ್ಯಂಡ್ ನೋಡ್ತಿರ್ಬೋದು ಇನ್ಫೋಟೈನ್ಮೆಂಟ್ ಸಿಸ್ಟಮು ಆಂಡ್ರಾಯ್ಡ್ ಬರುತ್ತೆ ಇದರಲ್ಲಿ. ಒಳ್ಳೆ ಲೆದರ್ ಅಪಲ್ಸ್ಟ್ರಿ ಇದೆ. ಸರ್ ಗಾಡಿಯ ಪ್ರೈಸ್ ಇದು 3,90,000 ಕೋಟಿಂಗ್ ಪ್ರೈಸ್ ಇದೆ. ಒಂದು 380 ಮಾಡಿಕೊಟ್ಬಿಡೋಣ. 3,80,000ಕ್ಕೆ ಈ ಒಂದು 2014 ಮಾಡೆಲ್ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಸಿಗುತ್ತೆ, ಪೆಟ್ರೋಲ್ ಇಂಜಿನು. ನೆಕ್ಸ್ಟ್ ವೆಹಿಕಲ್ ಒಂದು ಸ್ಯಾಂಟ್ರೋ ಇದೆ, ನೋಡ್ತಿರ್ಬೋದು. ಎಸ್ ಸರ್, 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು. ತುಂಬ ಕ್ಲಾಸ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಆಗಿರೋ ಗಾಡಿ ಅಂತದ್ದು ಇದು. ಓಕೆ ವೀಕ್ಷಕರೇ, ನೋಡ್ತಿರ್ಬೋದು ಲೇಟೆಸ್ಟ್ ಸ್ಯಾಂಟ್ರೋ ಯಾರಾದರೂ ನೋಡ್ತಾ ಇದ್ದಾರೆ. 13 ಆದಮೇಲೆ ಸ್ಯಾಂಟ್ರೋ ಸ್ಟಾಪ್ ಆಯಿತು. ಇವಾಗಲೂ ಕೂಡ ಅಷ್ಟೇ ಡಿಮ್ಯಾಂಡ್ ಇದೆ ಸ್ಯಾಂಟ್ರೋಗೆ. ಯಾರಾದರೂ ಲೇಟೆಸ್ಟ್ ಸ್ಯಾಂಟ್ರೋ ನೋಡ್ತಾ ಇದ್ದಾರೆ, ಇಲ್ಲೊಂದು ಲೇಟೆಸ್ಟ್ ಸ್ಯಾಂಟ್ರೋ ಇದೆ. 2013 ಮಾಡೆಲ್ಲು, ಪೆಟ್ರೋಲು ಆಬ್ವಿಯಸ್ಲಿ. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಲೆದರ್ ಅಪಲ್ಸ್ಟ್ರಿ ಬರುತ್ತೆ. ಪವರ್ ವಿಂಡೋಸ್ ಕೂಡ ಇದರಲ್ಲಿ ಬರುವಂಥದ್ದು ನೋಡ್ತಿರ್ಬೋದು. ಸೊ ಇದರಲ್ಲಿ 4 ಕೂಡ ಪವರ್ ವಿಂಡೋಸ್ ಬರುತ್ತೆ. ಆ್ಯಂಡ್ ವೈಟ್ ಕಲರ್ ಗಾಡಿ, ಸ್ಯಾಂಟ್ರೋದಲ್ಲಿ ವೈಟು ತುಂಬಾ ಡಿಮ್ಯಾಂಡ್ ಇರುವಂತಹ ಗಾಡಿ. ಆ್ಯಂಡ್ 13 ಮಾಡೆಲ್ ಆಗಿರೋದ್ರಿಂದ ಲೋನ್ ಕೂಡ ಆಗುತ್ತಲ್ಲ ಸರ್ ಇದಕ್ಕೆ? ಲೋನ್ ಕೂಡ ಆಗುತ್ತೆ ಸರ್. ಸರ್ ಎಷ್ಟು ತೊಗೊಂಬಂದರೆ ಸಾಕು ಇದಕ್ಕೆ? 50,000 ತೊಗೊಂಬಂದ್ರೆ ಸಾಕು. ಬರೀ 50,000 ತೊಗೊಂಬಂದರೆ 13 ಮಾಡೆಲ್ ಸ್ಯಾಂಟ್ರೋ ನಿಮ್ದಾಗುತ್ತೆ. ಇನ್ನು ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತಾರೆ. ಸರ್ ಪ್ರೈಸ್ ಇದು ಸರ್ 2,90,000 ಕೋಟಿಂಗ್ ಪ್ರೈಸ್ ಇದೆ. ಒಂದು 2,80,000 ಮಾಡ್ಕೊಟ್ಬಿಡೋಣ ಸರ್. ಇದು 2,80,000ಕ್ಕೆಲ್ಲ 13 ಮಾಡೆಲ್ ಸ್ಯಾಂಟ್ರೋ ಇದೆ. ಸರ್ ಇನ್ನೊಂದು ಸ್ವಲ್ಪ ಏನಾದ್ರು ಫೈನಲ್ ಮಾಡ್ತೀರಾ ಬಂದರೆ? ಸರ್ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡೋಣ ಸರ್. ವೀಕ್ಷಕರು ಯಾರಾದರೂ 13 ಮಾಡೆಲ್ ಸ್ಯಾಂಟ್ರೋ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಬನ್ನಿ, ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಬರೀ 50,000 ತೊಗೊಂಬನ್ನಿ, ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ವೆಹಿಕಲ್ ಒಂದು ಆಲ್ಟೋ ಕೇಟನ್ ಇದೆ. ಎಸ್ ಸರ್, 2011 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಸರ್ ಇದು. 11 ಮಾಡೆಲ್ ಸೆಕೆಂಡ್ ಓನರ್ ಆಲ್ಟೋ ಕೇಟನ್ ನೋಡ್ತಾ ಇದ್ದೀರಾ? ಎಸ್ ಸರ್. ಸೊ ಆಲ್ಟೋ ಕೇಟನ್ ಅಂತ ಬಂದಾಗ ಯಾರಾದರೂ ಸಿಟಿ ಯೂಸೇಜ್ಗಾಗಲಿ ಅಥವಾ ಒಂದು ಹಳ್ಳಿ ಕಡೆ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು ಒಳ್ಳೆ ಗಾಡಿ ಇದು. ಒಳ್ಳೆ ನೀಟಾಗಿ ಲೆದರ್ ಅಪಲ್ಸ್ಟ್ರಿ ಎಲ್ಲ ಇರುವಂಥದ್ದು. ಫ್ರಂಟು ಪವರ್ ವಿಂಡೋಸ್ ಬರುತ್ತೆ. ಸರ್ ಪ್ರೈಸ್ ಇದು ಸರ್ 2,35,000 ಕೋಟಿಂಗ್ ಪ್ರೈಸ್ ಇದೆ. ಒಂದು 2,25,000 ಮಾಡ್ಕೊಟ್ಬಿಡೋಣ ಸರ್. ಇದು 2011 ಮಾಡಲು. 2011 ಮಾಡಲ್ 2,25,000ಕ್ಕೆಲ್ಲ ಫೈನಲ್ ಆಗ್ಬಿಡುತ್ತೆ ಸರ್. ಆ್ಯಂಡ್ ಇವಾಗ ನೀವು ಹೇಳ್ತಿರುವಂಥ ಪ್ರೈಸು ಆಲ್ಮೋಸ್ಟ್ ಫೈನಲ್ ಪ್ರೈಸಾ ಸರ್? ಇವಾಗೆಲ್ಲ ಹೇಳ್ತಿರೋದೆಲ್ಲ ಆಲ್ಮೋಸ್ಟ್ ಫೈನಲ್ ಪ್ರೈಸೇ ಸರ್. ಇದು ಫಸ್ಟ್ ಶೋರೂಮ್ ಆಗಿರೋದ್ರಿಂದ, ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಎಲ್ಲರೂ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೇಟಲ್ಲೇ ಕೊಡಬೇಕು ಅಂತ ಮಾಡ್ತಾ ಇರೋದು ಸರ್ ಇದು ವಿಡಿಯೋ. ಅಷ್ಟೇ ಸರ್ ಕಾನ್ಸೆಪ್ಟು. ಇವಾಗ ಇಷ್ಟೊತ್ತು ನೋಡಿದಲ್ಲ ಪೆಟ್ರೋಲ್ ವೆಹಿಕಲ್ಲು, ಇವಾಗ ನೋಡ್ತಾ ಇರೋದು ಡೀಸೆಲ್ ವೆಹಿಕಲ್. ಅದು ಫೋಲ್ಡ್ ಫಿಗೋ 2010 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಇದು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೈಲೇಜ್ ಬಂದ್ಬಿಟ್ಟು 20+ ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಗಾಡಿ ಬಂದುಬಿಟ್ಟು. ಸೊ 20+ ಮೈಲೇಜ್ ಬರುವಂತಹ ಫೋರ್ಡ್ ಫಿಗೋ ಡೀಸೆಲ್ ಇದೆ. ಡೀಸೆಲ್ ವೆಹಿಕಲ್ ಸುಮಾರು ಜನ ನೋಡ್ತಾ ಇರ್ತೀರಾ. ಇದು ಬ್ಲ್ಯಾಕಲ್ಲಿ ಇದೆ, ನೋಡ್ತಿರ್ಬೋದು. 10 ಮಾಡೆಲ್ ಸೆಕೆಂಡ್ ಓನರು. ಸರ್ ಪ್ರೈಸ್ ಇದು ಸರ್ 1,95,000 ಕೋಟಿಂಗ್ ಪ್ರೈಸ್ ಇದೆ ಸರ್. 185 ಮಾಡ್ಕೊಟ್ಬಿಡೋಣ ಸರ್. ಇದನ್ನು 1,85,000ಕ್ಕೆ 20+ ಮೈಲೇಜ್ ಬರುವಂತಹ ಫೋರ್ಡ್ ಫಿಗೋ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ವಿಫ್ಟ್ ಇದೆ. ಎಸ್ ಸರ್, 2006 ಮಾಡಲ್ ಸರ್. ಥರ್ಡ್ ಓನರ್ ಆಗಿದ್ದಾರೆ ಗಾಡಿ ಬಂದುಬಿಟ್ಟು. ಅದೇ ಚೆನ್ನಾಗಿ ಕ್ಲೀನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಆಫ್ಟರ್ ವಿತ್ ಮಾರ್ಕೆಟ್ ಅಲೆವಿಲ್ ಹಾಕಿದ್ದಾರೆ.
ಒಳ್ಳೆ ಲೆದರ್ ಅಪ್ಹೋಲ್ಸ್ಟ್ರಿ ಇದೆ ನೋಡ್ತಿರ್ಬೋದು. ಈ ಒಂದು RPM ಮೀಟ್ರ್ ಕೂಡ ಹಾಕಿದ್ದಾರೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಆಂಡ್ರಾಯ್ಡು. ಯಾರಾದರೂ ಬಜೆಟಲ್ಲಿ ಸ್ವಿಫ್ಟ್ ನೋಡ್ತಿರೋರಿಗೆ ವಿತಿನ್ 2 lakhs ಈ ಗಾಡಿ ಸಿಗುತ್ತೆ. ಸರ್ ಪ್ರೈಸ್ ಇದು 1,99,000 ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಇದು 1,99,000 ಫೈನಲ್ ಸರ್. ಇದು 1,90,000 ಸರ್. ಇದು 1,90,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಪೋಲೋ ಇದೆ. ಎಸ್ ಸರ್, ಪೋಲೋ ಐಲೈನ್ ಸರ್, ಡೀಸೆಲ್ ಇಂಜಿನ್, 2015 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಸರ್. ಇದು ಸೆಕೆಂಡ್ ಓನರ್ ಗಾಡಿ. ಅಲಾಯ್ ವೀಲ್ ಎಲ್ಲ ಫ್ಯಾನ್ಸಿಯಾಗಿ ಹಾಕ್ಕೊಂಡಿದ್ದಾರೆ. ಇಂಟೀರಿಯರ್ ನೋಡ್ತೀರಾ ಅಂತ ಹೇಳಿದ್ರೆ ಲೆದರ್ ಅಪ್ಹೋಲ್ಸ್ಟ್ರಿ ಆಗಿರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಆಟೋ ಫೋಲ್ಡಿಂಗ್ ಇದರಲ್ಲಿ ಬರಲ್ಲ. ಇದ್ರ ಆದಮೇಲೆ ನೆಕ್ಸ್ಟ್ ವೇರಿಯಂಟಲ್ಲಿ ಬರ್ತಾ ಇತ್ತು. ಸೊ ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರಿಯಮ್ಸ್ ಆಗಿರ್ಬೋದು ಎಲ್ಲ ಫೀಚರ್ಸು ಬರುತ್ತೆ. ಸರ್ ಪ್ರೈಸ್ ಇದು ಸರ್ 4,80,000 ಕೋಟಿಂಗ್ ಪ್ರೈಸ್ ಇದೆ ಸರ್. 4,70,000 ಮಾಡ್ಕೊಟ್ಬಿಡೋಣ ಸರ್. ಇದು 15 ಮಾಡಲ್ ಈ ಒಂದು ಪೋಲೋ ನೋಡ್ತಾ ಇದ್ದೀರಾ. ಹೈಲೈನ್ ಡೀಸೆಲ್ಲು 4,70,000ಗೆ ಫೈನಲ್ ಆಗುತ್ತೆ. ಈ ಗಾಡಿಗೆ ಒಂದು 80,000 ತೊಗೊಂಬಂದರೆ ಸಾಕು, ಮಿಕ್ಕಿದ್ದನ್ನು ಲೋನ್ ಮಾಡಿಕೊಡ್ತಾರೆ. ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಕೂಡ ಬರುವಂಥದ್ದು. ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ. ಎಸ್ ಸರ್, 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಸರ್. ಇದು ವಿತ್ LPG ಫಿಟೆಡ್ ಸರ್. ಇದು ಓಕೆ. ಸೊ LPG ಒಳ್ಳೆ ಮೈಲೇಜ್ ಕೂಡ ಬರುವಂಥದ್ದು. ಸರ್ ಪ್ರೈಸ್ ಇದು ಸರ್ 1,95,000 ಗಾಡಿ ಹೇಳ್ತಾ ಇರೋದು. 1,90,000ಗೆ ಫೈನಲ್ ಆಗ್ಬಿಡುತ್ತೆ ಸರ್. ಇದು ಸರ್ ಇವಾಗ ತೋರಿಸಿರುವಂತಹ ಗಾಡಿಗಳಲ್ಲಿ ಕೆಲವೊಂದೆಲ್ಲ ಲೋ ಮಾಡಲ್ ಗಾಡಿಗಳಿದೆ. ಇದಕ್ಕೆಲ್ಲ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ ಇಲ್ಲಾಂದ್ರೆ ಮಾಡ್ಕೊಡ್ತೀವಿ ಸರ್ ನಾವು. FC ಇನ್ಶೂರೆನ್ಸ್ ಎಲ್ಲ ಇಲ್ಲಾಂದ್ರೆ ಮಾಡ್ಕೊಡ್ತೀವಿ ಸರ್. ಎಲ್ಲದಕ್ಕೂ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಒಂದು ನ್ಯಾನೋ ಇದೆ. ಎಸ್ ಸರ್, 2010 ಮಾಡಲ್ ನ್ಯಾನೋ. ಇದು ಕಲಿಯೋರಿಗೆ ಅಂತಲೇ ಇರೋದು ಸರ್ ಗಾಡಿದು. ತುಂಬ ಆರಾಮಾಗಿ ಕಲ್ತ್ಬಿಟ್ಟು ಬೇರೆ ಗಾಡಿ ತೊಗೊಬೋದು. ಕೋಟಿಂಗ್ ಪ್ರೈಸ್ ನಾವು 90,000 ಇದೆ ಸರ್. ಒಂದು 75,000ಕ್ಕೆ ಫೈನಲ್ ಮಾಡ್ಕೊಟ್ಬಿಡೋಣ ಸರ್ ಈ ಗಾಡಿನ ಬಂದ್ಬಿಟ್ಟು. ಯಾರಾದರೂ ಗಾಡಿ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ರೆ ಬರೀ 75,000ಕ್ಕೆಲ್ಲ ನ್ಯಾನೋ ಸಿಗ್ತಾ ಇದೆ. ಬಂದು ಒಂದ್ಸಲಿ ನೋಡ್ಬೋದು. ನೆಕ್ಸ್ಟ್ ವೀಕಲ್ಲೂ ಒಂದು SX4 ಇದೆ ನೋಡ್ತಿರ್ಬೋದು. ಎಸ್ ಸರ್, 2012 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಸರ್. ಇದು ZDI ಟಾಪ್ ಎಂಡ್ ಸರ್. ಇದು ಓಕೆ. ಇದರಲ್ಲಿ ಎಲ್ಲ ಫೀಚರ್ಸು ಬರುತ್ತೆ. ಆಫ್ಟರ್ ಅಲಾಯ್ ವೀಲ್ಸ್ ಆಗಿರ್ಬೋದು, ZDI ಆಗಿರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. SX4ಅಲ್ಲಿ ಸ್ವಲ್ಪ ಪೆಟ್ರೋಲು ಮೈಲೇಜ್ ಕಡಿಮೆ, ಅದಕ್ಕೋಸ್ಕರನೇ ಯಾರು ತೊಗೊಳ್ಳಲ್ಲ. ಬಟ್ ಡೀಸೆಲ್ ಗಾಡೀಲಿ ಒಳ್ಳೆ ಮೈಲೇಜ್ ಕೂಡ ಇರುವಂಥದ್ದು. ಆ್ಯಂಡ್ ಇದರಲ್ಲಿ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಆಲ್ಮೋಸ್ಟ್ 18 to 20+ ಮೈಲೇಜ್ ಈಸಿಯಾಗಿ ಬರುವಂಥದ್ದು. ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಸರ್ ಪ್ರೈಸ್ ಇದು ಸರ್ 3,10,000 ಕೋಟಿಂಗ್ ಪ್ರೈಸ್ ಇದೆ. ಒಂದು 2,90 ಮಾಡ್ಕೊಟ್ಬಿಡ್ರೋಣ ಸರ್. 2,90,000ಕ್ಕೆಲ್ಲ 2010 ಮಾಡಲ್ಲು, ಸಾರಿ 12 ಮಾಡಲ್ಲು ಈ ಒಂದು SX4 ಫೈನಲ್ ಆಗುತ್ತೆ. ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ಲು ಒಂದು XUV 500 ಇದೆ. ಎಸ್ ಸರ್, ಸರ್ 2012 ಮಾಡಲ್, ಥರ್ಡ್ ಓನರ್ ಆಗಿರುತ್ತೆ ಸರ್ ಗಾಡಿ ಬಂದ್ಬಿಟ್ಟಿದ್ದು. ಕ್ಲೀನ್ ಆ್ಯಂಡ್ ವೆಲ್ ಮೇಂಟೆನೆನ್ಸ್ ಆಗಿದೆ. W8 ವೇರಿಯಂಟ್ ಇದು, ಟಾಪ್ ಎಂಡ್ ವೇರಿಯಂಟು. 6 ಏರ್ ಬ್ಯಾಗ್ ಬರುತ್ತೆ ಸರ್. ಇದಕ್ಕೆ 6 ಏರ್ ಬ್ಯಾಗು, ABS, ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಇದರಲ್ಲಿ. ಮತ್ತು ಆಲ್ 4 ಡಿಸ್ಕ್ ಬರುತ್ತೆ. ಸೊ ಇಂಥ ಫೀಚರ್ಸ್ ಇಲ್ಲ ಅಂತ ಹೇಳೋಂಗಿಲ್ಲ XUV 500. ಸರ್ ಪ್ರೈಸ್ ಇದು ಸರ್ 4,80,000 ಕೋಟಿಂಗ್ ಪ್ರೈಸ್ ಇದೆ. ಒಂದು 4 ಲಕ್ಷಕ್ಕೆ ಮಾಡ್ಕೊಟ್ಬಿಡೋಣ ಸರ್. ಇದು 2012 ಮಾಡಲ್ XUV 500 ಬರೀ 4.5 ಲಕ್ಷಕ್ಕೆಲ್ಲ ಸಿಗ್ತಾ ಇದೆ. ಬರ್ಬೋದು, ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು Hyundai Santro 2009 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು 179 ಕೋಟಿಂಗ್ ಪ್ರೈಸ್ ಇದೆ ಸರ್. 1,75,000 ರೂಪಾಯಿ ಮಾಡ್ಕೊಟ್ಬಿಡೋಣ ಸರ್. ಇದು 1,75,000ಕ್ಕೆ 2009 ಮಾಡಲ್ ಸ್ಯಾಂಟ್ರೋ ಸಿಗ್ತಾ ಇದೆ. ಗಾಡಿಯ ಇಂಟೀರಿಯರ್ ಚೆಕ್ ಮಾಡ್ಬೋದು ನೀವು. ಎಲ್ಲ ಗಾಡಿ ಇಂಟೀರಿಯರು, ಆಲ್ದೋ ಇವನ್ ಲೋ ಮಾಡಲ್ ಆದರೂ ಕೂಡ ಇಂಟೀರಿಯರ್ಸು ಚೆನ್ನಾಗಿ ಕಾಣ್ತಾ ಇದೆ. ಒಂದ್ಸಲಿ ಬರ್ಬೋದು, ಟೆಸ್ಟ್ ಡ್ರೈವ್ ನೋಡ್ಕೊಂಡು ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಒಂದು ಫಿಯಟ್ ಪುಂಟೋ ಇದೆ. ಎಸ್ ಸರ್, 2015 ಮಾಡಲ್ ಸರ್. ಇದು 2015 ಮಾಡಲ್, ಡೀಸೆಲ್ ಇಂಜಿನ್ ಸರ್. ಇದು ಡೀಸೆಲ್ ಇಂಜಿನ್ ಸರ್. ಓನರ್ ಇದು ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರ್ತಾರೆ ಸರ್. ಇದು ಸೆಕೆಂಡ್ ಓನರ್ ಗಾಡಿ. ಆ್ಯಂಡ್ ಕಿಲೋಮೀಟ್ರ್ ಸರ್ ಇದು ಸರ್ ಒಂದು 85,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. 85,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸರ್ ಪ್ರೈಸು ಸರ್ 2,80,000 ಕೋಟಿಂಗ್ ಪ್ರೈಸ್ ಇದೆ ಸರ್. ಇದು ಹಾಂ, ಒಂದು 270 ಮಾಡ್ಕೊಟ್ಬಿಡೋಣ ಸರ್. 2,70,000ಕ್ಕೆಲ್ಲ ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು Zen Estilo ಇದೆ. ಎಸ್ ಸರ್, 2007 ಮಾಡಲ್ ಸರ್, ಟಾಪ್ ಎಂಡ್ ಗಾಡಿ. ಇದರಲ್ಲಿ ABS ಪ್ಲಸ್ ಏರ್ ಬ್ಯಾಗ್ ಬರುತ್ತೆ ಸರ್. ಇದು ABS, ಏರ್ ಬ್ಯಾಗ್ ಎಲ್ಲ ಬರುವಂತಹ ಒಂದು Zen Estilo ನೋಡ್ತಾ ಇದ್ದೀರಾ. 7 ಮಾಡಲ್, ಥರ್ಡ್ ಓನರು. ಸರ್ ಪ್ರೈಸ್ ಇದು 1,69,000 ಕೋಟಿಂಗ್ ಪ್ರೈಸ್ ಇದೆ ಸರ್. 1,65,000 ಮಾಡ್ಕೊಟ್ಬಿಡೋಣ ಸರ್. ಇದು 1,65,000ಕ್ಕೆ ಫೈನಲ್ ಮಾಡ್ಕೊಡ್ತೀರಾ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಒಂದು ಟಾಟಾ. ಯಾವ್ದು ಸರ್ ಇದು? ಟಾಟಾ ಮಾಂಜಾ ಸರ್. ಟಾಟಾ ಮಾಂಜಾ. ಓಕೆ. ಸಿಂಗಲ್ ಓನರ್ ಗಾಡಿ ಸರ್. 2011 ಮಾಡಲ್, ಸಿಂಗಲ್ ಓನರ್ ಗಾಡಿ ವಿತ್ ABS ಬರುವಂಥ ಗಾಡಿ ಸರ್. ಇದು ಓಕೆ, ವಿತ್ ABS ಗಾಡಿ. ಸರ್ ಪ್ರೈಸ್ ಇದು ಪೆಟ್ರೋಲ್ ಇಂಜಿನ್ ಸರ್. ಪ್ರೈಸ್ ಬಂದುಬಿಟ್ಟು 2,10,000 ಕೋಟಿಂಗ್ ಪ್ರೈಸ್ ಇದೆ. ಒಂದು 1,90,000 ಮಾಡ್ಕೊಟ್ಬಿಡೋಣ ಸರ್. ಇದು 1,90,000 ಫೈನಲ್ ಆಗುತ್ತೆ. ಪೆಟ್ರೋಲ್ ಇಂಜಿನ್ ಇದು, ಸೆಕೆಂಡ್ ಓನರು, ಸಾರಿ ಸಿಂಗಲ್ ಓನರ್ ಗಾಡಿ ಇದು. ಆ್ಯಂಡ್ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಫಿಯಟ್ ಲೀನಿಯಾ ಇದೆ. ಎಸ್ ಸರ್, ಫಿಯಟ್ ಲೀನಿಯಾ ಪೆಟ್ರೋಲ್ ಇಂಜಿನ್ ಸರ್. ಇದು 2011 ಮಾಡಲ್, ಸೆಕೆಂಡ್ ಓನರ್ ಗಾಡಿ ಆಗಿರ್ತಾರೆ. ಇದರಲ್ಲಿ ಅಲಾಯ್ ವೀಲ್ಸು, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ ಇದು ನೋಡ್ತಿರ್ಬೋದು.
ಸರ್ ಪ್ರೈಸ್ ಇದು? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2,80,000 ಪ್ರೈಸ್ ಇದೆ. ಒಂದು 270 ಮಾಡ್ಕೊಟ್ಬಿಡೋಣ ಸರ್. ಇದು 2,70,000ಕ್ಕೆ 2011 ಮಾಡಲ್ ಫಿಯಟ್ ಲೀನಿಯಾ ಫೈನಲ್ ಆಗುತ್ತೆ. ನೋಡ್ತಿರ್ಬೋದು. ನೆಕ್ಸ್ಟ್ ವೆಹಿಕಲ್ಲು ಒಂದು ಟಾಟಾ ಜೆಸ್ಟ್ ಇದೆ ಸರ್. 2014 ಮಾಡಲ್ ಪೆಟ್ರೋಲ್ ಇಂಜಿನ್ ಸರ್. ಇದು ಸೆಕೆಂಡ್ ಓನರ್ ಗಾಡಿ. ಇದು ಓಕೆ, ತುಂಬ ಕ್ಲಾಸ್ ಆ್ಯಂಡ್ ಕ್ಲೀನ್ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಗಾಡಿ. ಟಾಟಾ ಗಾಡಿ ಆದಮೇಲೆ ಸೇಫ್ಟಿ ಬಗ್ಗೆ ಮಾತಾಡೋಂಗೆ ಇಲ್ಲ, ತುಂಬ ಸೇಫ್ಟಿಯಸ್ಟ್ ಗಾಡಿ ಇದು. ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ಇದರಲ್ಲಿ ಬೇಸಿಕ್ ಫೀಚರ್ಸ್ ಎಲ್ಲ ಬಂದ್ಬಿಡುತ್ತೆ. ಆ್ಯಂಡ್ ಏರ್ ಬ್ಯಾಗ್ ಕೂಡ ಇರೋವಂಥದ್ದು ಇದರಲ್ಲಿ. ಸರ್ ಪ್ರೈಸ್ ಇದು? ಸರ್ 4 lakhs ಕೋಟಿಂಗ್ ಪ್ರೈಸ್ ಇದೆ. ಒಂದು 3,85,000 ಮಾಡ್ಕೊಟ್ಬಿಡೋಣ ಸರ್. ಇದು 3,85,000. ಸರ್ ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ಇಂಜಿನ್ ಸರ್. ಪೆಟ್ರೋಲ್ ಇಂಜಿನ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಸ್ಯಾಂಟ್ರೋ ಇದೆ ಸರ್. ಸರ್ ಸಿಂಗಲ್ ಓನರ್ ಗಾಡಿ. ಇದನ್ನು 2011 ಮಾಡಲ್ ಇದು. ಓಕೆ ಸರ್ ಇದ್ರ ಪ್ರೈಸ್ ಬಂದುಬಿಟ್ಟು 2,10,000 ಪ್ರೈಸ್ ಇದೆ ಸರ್. ಇದು 2,10,000 ಫೈನಲ್ ಸರ್. ಇದು ಸರ್ 2 ಲಕ್ಷಕ್ಕೆ ಆಗುತ್ತೆ ಸರ್. ಇದು 2 ಲಕ್ಷ ಫೈನಲ್ ಆಗುತ್ತೆ. ಇದು ಕೂಡ 11 ಮಾಡಲ್ ಸರ್, ಸಿಂಗಲ್ ಓನರ್ ಗಾಡಿ. ಇದು ಲೇಟೆಸ್ಟ್ ಮಾಡಲ್ ಸ್ಯಾಂಟ್ರೋಗಳನ್ನ ನೋಡ್ತಾ ಇದ್ರೆ 11 ಮಾಡಲ್ ಕೂಡ ಇದೆ, ಹಾಗೆ 13 ಮಾಡಲ್ ಕೂಡ ಇಲ್ಲೇ ಅವೈಲೇಬಲ್ ಇರುವಂಥದ್ದು. ಒಂದು ಗ್ರೇ ಕಲರು, ಇಂದು ವೈಟ್ ಕಲರ್, ಇನ್ನೊಂದು ವೈಟ್ ಕಲರು. ಯಾರಾದರೂ ಬೇಕು ಅನ್ನೋರು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ಸ್ಯಾಂಟ್ರೋಗಳು ಸಾಕಷ್ಟಿದೆ ಆ್ಯಂಡ್ ಗಾಡಿಗಳು ನೋಡಿದ್ದೀರಾ, ಆಲ್ಮೋಸ್ಟ್ ಬೆಸ್ಟ್ ಪ್ರೈಸಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.